ಶ್ರೀನಿವಾಸಪುರ ತಾಲೂಕಿನ ರೈತರಿಗೆ ಈಗ ಈ ದಿನ ನಾನು ಈ ವಿಡಿಯೋ ಮಾಡಲು ಹೊರಟಿರುವ ವಿಷಯ ಏನಪ್ಪ ಅಂದರೆ, ಈಗಾಗಲೇ ಸುಮಾರು 2 ವರ್ಷಗಳಿಂದ ನಮ್ಮ ಮಾವಿನಕಾಯಿ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಅನ್ಯಾಯವಾಗಿ ಕಷ್ಟ ಬಿದ್ದು ನರಳ್ತಾ ಇದ್ದಾರೆ. ಇದನ್ನು ಮನಗೊಂಡು ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂಥ ನೀಲ್ಟೂರು ಚಿನ್ನಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಅನೇಕ ಬಂದ್ಗಳು ಹೋರಾಟಗಳು ನಡೆದಿದ್ದು ತಮಗೆಲ್ಲ ಗೊತ್ತೇ ಇದೆ. ಇವರ ಅವಿರತ ಶ್ರಮದಿಂದ ಈ ವರ್ಷ ಏನು ನಮ್ಮ ಮಾವಿನ ಬೆಳೆಗಾರ ರೈತರಿಗೆ ಅನುಕೂಲವಾಗುವ ಥರ ಬೆಂಬಲ ಬೆಲೆ ಬಂತು. ಯಾವ ರೀತಿ ಬಂತು ಅಂದರೆ ಯಾರಿಗೂ ಗೊತ್ತಿಲ್ಲ. ಬರೀ ಒಂದು ಬಂದ್ ಮಾಡಿದ್ದಕ್ಕೆ ಮತ್ತು ಒಂದು ಪತ್ರ ಬರೆದಿದ್ದಕ್ಕೆಲ್ಲನೂ ಏನು ಬೆಂಬಲ ಬೆಲೆ ಬಂದುಬಿಡೋದಿಲ್ಲ. ಇವರು ಇದರ ಹಿಂದೆ ಏನು ಅನೇಕ ಹೋರಾಟಗಳನ್ನು ಮಾಡಿ ಏನು ಕೇಂದ್ರ ಮಂತ್ರಿಗಳನ್ನೇ ಸಮಾಲೋಚನೆ ಮತ್ತು ರಾಜ್ಯ ಮಂತ್ರಿಗಳೊಡನೆ ಒತ್ತಡ ಏರಿ ಅನೇಕ ಅಧಿಕಾರಿಗಳು ನಮ್ಮ ಜಿಲ್ಲಾ ಏನು DC ಸಾಹೇಬರಿಂದ ಹಿಡಿದು ತಹಶೀಲ್ದಾರಿಂದ ಹಿಡಿದು ಎಲ್ಲ ಏನು ಸರ್ಕಾರಿ ಸೆಕ್ರೆಟೇರಿಯೇಟಿಂದ ಹಿಡಿದು ಎಲ್ಲ ಕಡೆ ಓಡಾಡಿ ಎಲ್ಲ ಕೇಂದ್ರ ಮಂತ್ರಿಗಳೊಡನೆ ರಾಜ್ಯ ಸರ್ಕಾರದ ಮಂತ್ರಿಗಳೊಡನೆ ಎಲ್ಲರ ಜೊತೆ ಮಾತಾಡಿ ಇದನ್ನು ಒಂದು ರೈತರ ಸಮಸ್ಯೆಯನ್ನು ಅವರ ಗಮನಕ್ಕೆ ಆಳವಾಗಿ ಬೇರೂರೋ ಥರ ಒಂದು ವಾದ ಮಂಡಿಸಿ ಇದನ್ನು ಸಕ್ಸಸ್ಗೊಳಿಸಿ ಈ ನಮ್ಮ ರೈತರಿಗೆ ಒಂದು ಟನ್ನಿಗೆ 4,375 ರೂಪಾಯಿ ಬರುವ ಥರ ಮಾಡಿದ್ದಾರೆ. ಆದರೆ ಈಗಾಗಲೇ ಏನು ಇಲ್ಲಿ ಜನರಿಗೆ ಅಂದರೆ ಏನು ಲಾಭ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ. ಚಿನ್ನಪ್ಪ ರೆಡ್ಡಿಗೆ ಇದರಲ್ಲಿ ಏನೋ ಲಾಭ ಇದೆ ಅಂತ ಕೆಲವು ಸಾಮಾನ್ಯ ಜನ ಅಂದರೆ ಕೆಲವು ಸಂಕುಚಿತ ಸ್ವಭಾವದ ವ್ಯಕ್ತಿಗಳು, ಯಾಕಂದರೆ ಕಳ್ಳ ಅಂದರೆ ಬೆನ್ನು ಮುಟ್ಕೊಂಡ್ರಂತೆ, ಕುಂಬಳಕಾಯಿ ಕಳ್ಳ ಅಂದರೆ ಬೆನ್ನು ಮುಟ್ಕೊಂಡ್ರಂತೆ. ಅಂತಹ ಜನರು ಏನು ಮಾಡಿದರು, ಅವರವರು ಮಾಡಿರ್ತಾರೆ, ಇದನ್ನು ಮಾಡಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಜನರಲ್ಲಿ ನೀಲ್ಟೂರು ಚಿನ್ನಪ್ಪ ರೆಡ್ಡಿಗೆ ಲಾಭ ಇಲ್ಲದೆ ಮಾಡ್ತಾ ಇದ್ದಾರಾ ಅಂತ. ಯಾರೇ ಆಗಲಿ ಒಂದೇ ಒಂದು ಪ್ರಕರಣ ಚಿನ್ನಪ್ಪ ರೆಡ್ಡಿ ಅವರಿಂದ ಫ್ರಾಡ್ ನಡೆದಿದೆ ಅನ್ನೋದು ತಿಳಿಸಿಬಿಟ್ರೆ ಸಾಕು, ನಾವು ಅವರನ್ನು ಈ ಸಾರ್ವಜನಿಕ ಜೀವನದಿಂದಲೇ ವಿಮುಕ್ತಿಗೊಳಿಸ್ಬಿಡ್ತೇವೆ. ಅಷ್ಟೊಂದು ನೋವಾಗುತ್ತೆ ನಮಗೆ. ಯಾಕಂದರೆ ರೈತರ ಪರವಾಗಿ ಇಷ್ಟೊಂದು ಹೋರಾಟ ಮಾಡಿ ಈ ವರ್ಷವೇ ಅಲ್ಲದೆ ಹಿಂದಿನ ವರ್ಷ ಸಹ ಇದೇ ರೀತಿ ಸಮಸ್ಯೆ ಇದ್ದಾಗ ಅವರು ಹೋರಾಟವನ್ನು ಹುಟ್ಟುಹಾಕಿದರು. ಅವರು ಹುಟ್ಟಾಕಿದ ಮೇಲೆ ಎಲ್ಲ ಜನ ಸೇರಿಕೊಂಡು ಸ್ಟ್ರೈಕ್ ಮಾಡಿ ಬಿಟ್ವಿ. ಬರೀ ಒಂದು ಸ್ಟ್ರೈಕ್ ಮಾಡಿದ್ರೆ ಮಾತ್ರ ಬೆಂಬಲ ಬೆಲೆ ಬಂದುಬಿಡೋದಿಲ್ಲ. ಅದರ ಹಿಂದೆ ಜಾಸ್ತಿ ಕೆಲಸ ಇರುತ್ತೆ. ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಹೋರಾಡಿ ಹಗಲು ರಾತ್ರಿ ಶ್ರಮಪಟ್ಟು ಹೋರಾಡಿ ರೈತರಿಗೆ ಬೆಂಬಲ ಬೆಲೆ ದೊರಕಿಸಿಕೊಟ್ಟಿದ್ದಕ್ಕೆ ಜನರು ಕೊಟ್ಟ ಪ್ರತಿಫಲ ಏನಂದರೆ ಅವರು ಇದರಲ್ಲಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ. ಯಾರೇ ಆಗಲಿ ಒಂದೇ ಒಂದು ಪ್ರಕರಣವನ್ನು ನಮಗೆ ತಿಳಿಸಿದರೆ ಸಾಕು, ಅವ್ರಿಗೆ ನಾವು ಪ್ರೈಸ್ ಕೊಡಲು ಸಿದ್ಧ ಆಗಿದ್ದೇವೆ. ಯಾರೇ ರೈತರಾಗಲಿ ಅಥವಾ ಅಧಿಕಾರಿಗಳಿಂದ ಆಗಲಿ ರೈತರಿಂದ ಆಗಲಿ ಅಥವಾ ಯಾವುದೇ ವಿಧವಾಗಿ ಇದರಲ್ಲಿ ಲಾಭ ಮಾಡಿಕೊಂಡಿದ್ರೆ, ಅವರು ಸ್ವಂತಕ್ಕೆ ಲಾಭ ಮಾಡಿಕೊಂಡಿದ್ರೆ ನೀವು ಏನು ಹೇಳಿದರೆ ಅದಕ್ಕೆ ನಾವು ರೆಡಿ ಇರ್ತೇವೆ. ಅವ್ರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಕೇಳಿ ಜನರು ಮಾತಾಡಿಕೊಳ್ಳೋ ಅಂಥ ಯಾರು ಅವರ ಏಳಿಗೆಯನ್ನು ಸಹಿಸದ ವಿರೋಧಿಗಳು ಜನರಲ್ಲಿ ಹುಟ್ಟಾಕ್ತಾ ಇದ್ದಾರೆ. ಚಿನ್ನಪ್ಪ ರೆಡ್ಡಿ ಇದರಲ್ಲಿ ಲಾಭ ಮಾಡ್ತಾ ಇದ್ದಾನೆ ಅಂತ. ದಯವಿಟ್ಟು ಯಾರೇ ಆಗಲಿ ಒಂದೇ ಒಂದು ಪ್ರಕರಣ ಇದ್ದರೆ ತೋರಿಸಿ ಎಂದು ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ಬೋದು, ಪ್ರೂವ್ ಮಾಡ್ಬೋದು. ಇವಾಗ 11,500 ಜನ ಏನು ನಮ್ಮ ತಾಲೂಕಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಇದರಲ್ಲಿ ಯಾವುದೇ ಒಂದೇ ಒಂದು ಪ್ರಕರಣ ನಮಗೆ ತೋರಿಸಿದರೆ ಸಾಕು, ನೀವು ಹೇಳಿದ್ದಕ್ಕೆ ನಾವು ರೆಡಿ ಇರ್ತೇವೆ. ಇದೇ ಅಲ್ಲದೆ ಮತ್ತೆ ಏನಾಯಿತು, ಇದು ಹಳೆ ಒಂದು 2-3 ವರ್ಷ ರೈತರಿಗೆ ಏನು ಕ್ರಾಪ್ ಇನ್ಶೂರೆನ್ಸ್ ಕಂಪ್ನಿಯವರು ಒದಗಿಸ್ಕೊಟ್ಟಿರೋದಿಲ್ಲ. ಇದನ್ನು 2 ವರ್ಷ ನಿರಂತರವಾಗಿ ಹೋರಾಟ ನಡೆಸಿ ರೈತರಿಗೆ ಇನ್ಶೂರೆನ್ಸ್ ಹಣ ಅವರ ಖಾತೆಗೆ ಜಮೆ ಆಗಲು ಅವರು ಹೃದಯಪೂರ್ವಕವಾಗಿ ಕಷ್ಟ ಬಿದ್ದು ರೈತರಿಗೆ ಹಣನ ಜಮೆ ಮಾಡಿಸ್ಕೊಟ್ಟಿರ್ತಾರೆ. ಇದು ಯಾರಿಗೂ ಜ್ಞಾಪಕ ಇಲ್ವಾ? ಈ ವರ್ಷ, ಹಿಂದಿನ ವರ್ಷ ಮತ್ತು 2018ರಲ್ಲಿ ಸಹ ಹೋರಾಟಗಳನ್ನು ನಡೆಸಿ ರೈತರ ಅಕೌಂಟ್ಗೆ ಹಣ ಬರಲು ಬಹಳವಾಗಿ ಕಷ್ಟ ಬಿದ್ದಿರುತ್ತಾರೆ.
ಇದನ್ನು ಎಲ್ಲರೂ ವಿರೋಧಿಗಳೇ ಆಗಲಿ ಯಾರೇ ಆಗಲಿ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಈಗಾಗಲೇ ಈ ಅಪಪ್ರಚಾರ ಮಾಡ್ತಾ ಇರೋ ಅಂಥ ಒಂದು ವ್ಯಕ್ತಿಗಳು ಏನು ಮಾಡ್ತಾಯಿದ್ದಾರೆ, ಕಂಕಳಲ್ಲಿ 10-15 ಏನು ಒಂದು FID ಕಾಪಿಗಳು ಅಥವಾ ಟೋಕನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅವರನ್ನು ಟೀಕೆ ಮಾಡ್ತಾನೇ ಇದ್ದಾರೆ. ಅವರು ಏನು ಲಾಭ ಇಲ್ಲದೆ ಮಾಡ್ತಾರಾ ಅಂತ. ಯಾಕಂದರೆ ಇವ್ರಿಗೆಲ್ಲ ಗೊತ್ತು, ಎಲ್ಲರೂ ಲಾಭ ಇಟ್ಕೊಂಡು ಮಾಡ್ತಿದ್ದಾರೆ. ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಮಾಡಿರುವಂಥ ವ್ಯಕ್ತಿ ಚಿನ್ನಪ್ಪರೆಡ್ಡಿ ಮಾತ್ರ ಅಂತ ಹೇಳಲು ನಾನು ಇಚ್ಛೆ ಪಡ್ತೀನಿ. ಅಲ್ಲದೆ ಈಗಾಗಲೇ ನಿನ್ನೆಲ್ಲ ಮೊನ್ನೆ ಮತ್ತು ಸೋಮವಾರ ಏನಾಯಿತು, ಮುಳಬಾಗಿಲು ಮತ್ತು KGF ಭಾಗದ ರೈತರು ಪಾಪ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಏನು ಈ ರೈತರ ಬೆಂಬಲ ಬೆಲೆಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋದಿಲ್ಲ. ಅವರು ನಮಗಿಂತ 15 ದಿನ ಲೇಟಾಗಿ ಅವ್ರದ್ದು ಕ್ರಾಪ್ ಬರೋದ್ರಿಂದ ಇನ್ನೂ 1 ತಿಂಗಳ ಕಾಲಾವಕಾಶ ಇದೆ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದರು. ಇಲ್ಲೇನಾಯಿತು, ಅಲ್ಲಿ ಮುಳಬಾಗಿಲಿಂದ ಒಂದು 220 ಜನ ರೈತರು, KGF ತಾಲೂಕಿಂದ 126 ಜನ ರೈತರು ಮಾತ್ರ ಇದನ್ನು ಬೆಂಬಲ ಬೆಲೆಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು. ಇಲ್ಲಿ 4 ದಿನಕ್ಕೆ ಸರ್ಕಾರ ವಿಧಿಸಿದ್ದಂಥ ಒಂದು ಏನು 1,30,000 ಟನ್ ಮಾವಿನಕಾಯಿ ರಿಜಿಸ್ಟ್ರೇಷನ್ 4 ದಿನಕ್ಕೆ ಮುಗಿದೋಯ್ತು. ಅವರು 2 ತಾಲೂಕುಗಳು ಈ ಅವಕಾಶದಿಂದ ವಂಚಿತರಾದರು. ಅವರಿಗೆ ಒಂದು ನ್ಯಾಯ ದೊರಕಿಸ್ಕೊಡಲು ಅವಿರತವಾಗಿ 2 ದಿನಗಳ ಕಾಲ ರಾತ್ರಿ ಆಗಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿ ಈಗ ಅದು ಯಶಸ್ವಿಯ ಹಂತದಲ್ಲಿದೆ. ಇದು ಬೇರೆ ಮಾತು. ಆದರೆ ಸಹ ಕಷ್ಟ ಬಿದ್ದು ರೈತರಿಗೋಸ್ಕರ ಹೋರಾಡೋರಿಗೆ ನಕಲಿ ಹೋರಾಟಗಾರರಿಗಾದರೆ ಬೆಂಬಲ ನೀಡ್ತೀರಾ, ನಿಜವಾದ ಹೋರಾಟಗಾರರಿಗೆ ಏನು ಹಿಂದುಗಡೆಯಿಂದ ಹೀಯಾಳಿಸೋದು ಇದು ಮಾಡೋದು ಯಾರಿಗೂ ಸಹ ಇದು ತರವಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಯಾವುದಾದ್ರೂ ಇದ್ದರೆ, ಒಂದೇ ಒಂದು ಪ್ರಕರಣ ಇದ್ದರೆ ಈ ಜಿಲ್ಲೆಯಲ್ಲಿ ನೀಲ್ಟೂರು ಚಿನ್ನಪ್ಪರೆಡ್ಡಿಯ ಮೇಲೆ ಒಂದೇ ಒಂದು ಫ್ರಾಡ್ ಪ್ರಕರಣ ಇದ್ದರೆ ಅಧಿಕಾರಿಗಳಾಗಲಿ ರೈತರೇ ಆಗಲಿ ನಮ್ಮ ಗಮನಕ್ಕೆ ತರಬಹುದು.